ಚಿಕ್ಕು ಎಷ್ಟ ಶಣವಾಗಿದ್ದವು ಹೆಂಗೆ ಕಾಣಿಸ್ಕೊತಾವ ಅಲ್ಲಿ ಏಸ್ ಕೂತಾವ ನೋಡಲ್ ತರಂತ್ರಿ ದಿಲ್ಲಿ ಬಿಸಲ್ ಬೆಂಕಿ ಊಟ ನಡೆದದ ಈಗ ನಮ್ಮ 3 ಜನದ್ದು ಬಡ ಬಡ ಕಟ್ ಮಾಡಿ ಇಟ್ಕೋತ ಚಿಕ್ಕು ಬಾಮ ಮುಖ ನೋಡ್ರಿ ಹೆಂಗಾಗ್ಯದ ಈಗ ತಂದಾನೆ ಇವೆಲ್ಲ ಬ್ಲ್ಯಾಕ್ ಅಲ್ಲತ್ತವ ನಮ್ಮ ಚಕ್ಕರ್ದಾಗ ನೋಡ್ರಿ ಫ್ರೆಂಡ್ಸ್ ನಂದು ಸಂತೋಷ ಟೆನ್ಷನ್ದಾಗ ಜಗಳದಾಗ ನಮ್ಮ ಚಿಕ್ಕಂದು ಅಡ್ಮಿಷನೇ ಆಗಿಲ್ಲ ನೋಡ್ರಿ ಚಿಕ್ಕೋಲಿ ಇಟ್ಟಿದ್ ಬಿಟ್ಟ ಅವ ದೊಡ್ಡದು ಇವರೇ ಒಟ್ಟೆ ಹೇಳಿದ ಮಾತು ಕೇಳಲ್ಲಪ್ಪ ಒಂದೊಂದ್ಸಲ ಅದಾಗಿಂದ ಕೂತು ಬಂದ್ವಿ ನೋಡ್ರಿ ಫ್ರೆಂಡ್ಸ್ ಈಗ ನಾ ಎರಡೆರಡು ಟೈಪ್ ಪಲ್ಯ ಮಾಡ್ಕೊಳತ್ತೀನಿ ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಬಿಕಾಸ್ ಸಂದೇಶ್ ಕುಟುಂಬ ಬ್ಲಾಗ್ಸು ಬರೀ ಫ್ರೆಂಡ್ಸ್ ವೆಲ್ಕಮ್ ಬ್ಲಾಗ್ನಾಗ ಏನೇನು ಆಗ್ತದೆ ಏನು ಸುದ್ದಿ ಅನ್ಪಿಸ್ತೀನಿ ನೋಡಾಮಿ ಈಗ ನಾನು ಇದ್ದೀನಿ ರೀ ನಮ್ಮ ಸಾಬರ್ನು ಎಲ್ಲರೂ ಫ್ರೆಶ್ ಅನ್ನತ್ತಾರೆ ಈಗ ಬಡಬಡನ ಏನು ಮಾಡ್ತೀನಿ ಇವಾಗ ಚಹಾ ಬ್ರೆಡ್ ಪರೋಟ ಎಲ್ಲ ಮಾಡಬೇಕು ಆಲೂ ಪರೋಟ ಅದು ಬರ್ರಿಗೆ ಎಲ್ಲ ಎಕ್ದಮ್ ಜಲ್ದಿ ಎಕ್ದಮ್ ನಾನ್ ಸ್ಟಾಪ್ ಮಾಡ್ತೀನಿ ಯಾಕೋ ಕೆಮ್ಮಿ ಎಲ್ಲ ಬ್ಯಾನಿ ಆಗತ್ತ ನೋಡ್ರಿ ನನಗೆ ಕೊಡ್ರಿಗ ಬಿಸಿ ಬಿಸಿ ಪರೋಟ ರೆಡಿ ಆಗ್ಯಾವ ನಮ್ಮ ಇಕ್ಕನ ಸಲುವಾಗ ಮತ್ತೊಂದು ಅವರೆಲ್ಲರೂ ಚಹಾ ಬ್ರೆಡ್ನು ಇಲ್ಲತ್ತಾರೆ ಆಯ್ತು ಏನು ಇಕ್ಕ ಹೊಂಟಲ್ ಸ್ಕೂಲಿಗೆ ಚಿಕ್ಕೋನಿಗೆ ಬಿಟ್ಟು ಬರಮ್ಮ ನೋಡಿರಿ ಫ್ರೆಂಡ್ಸ್ ಈಗ ಚಹಾ ಬ್ರೆಡ್ ರೆಡಿ ಆಗ್ಯದ ನೋಡ್ರಿ ನಮ್ಮ ಚಿಕ್ಕ ಸಲುವಾಗ ನನ್ನ ಸಲುವಾಗ ಅವ ಬರೀ ಈಗ ಪರೋಟ ತಿಂತಿಲ್ಲತನ ನಾ ಅಂದ್ರೆ ಇವಾಗ ಬ್ರೆಡ್ ತಿಂತೀನಿ ರೀ ಪರೋಟ ನಾವು ಅಲ್ರಿ ಒಂದು ಸಲ 3 ಪರೋಟ ಮಾಡಿ ನೋಡ್ರಿ ನಾ ಈಗ 3 ಆಲೂ ಪರೋಟದ ನಾವು ಎರಡು ಬ್ರೆಡ್ ತಿಂದ್ಕೆಸಂಗೆ ಗೋಲಿ ತೋತ ನೋಡ್ರಿ ಇವಾಗ ಕೂತ್ಕೆಸಿನ ಕೆಲಸ ಮಾಡತ್ತಾನ ಅವ್ರು ಟ್ಯೂಷನ್ ಮ್ಯಾಮ್ ಮಾಡಲ್ರಿ ಅವ್ನಿಗೆ ಫುಲ್ ಟೈಟ್ ಮಾಡಿ ಇಟ್ಟುಬಿಟ್ರೆ ಎಲ್ಲ ಕೆಲಸ ಮಾಡ್ಕೊಂಬರ್ಬೇಕು ಇಂತಿಷ್ಟು ಅಂತಿಗೆ ಸೇನ್ರ ಎಲ್ಲ ಸ್ಕೂಲಿಲ್ಲ ಅಂದ್ರೆ ಪರವಾಗಿಲ್ಲ ನಮ್ಮ ಚಿಕ್ಕಂದಿನ ಅಡ್ಮಿಷನ್ ಆಗಿಲ್ಲ ನೋಡ್ರಿ ಫ್ರೆಂಡ್ಸ್ ಈಗ ಇಲ್ಲ ನಾಡ್ದ ನಾನು ನೋಡ್ರಿ ಈಗ ಬಡ ಇಷ್ಟಿಗೆ ಚೌಳಿಕೆ ಕಟ್ ಮಾಡ್ಕೊತೀನಿ ಅರ್ಧ kg ಅದ ನೋಡ್ರಿ ಚೌಳಿಕೆ ಈಗ ಕಟ್ ಮಾಡಿ ಇಟ್ಬಿಡ್ತೀನಿ ಮಧ್ಯಾಹ್ನ ಮಾಡ್ತೀನಿ ಅವಕ್ಕೆ ನೋಡ್ರಿ ಫ್ರೆಂಡ್ಸ್ ಈಗ ನಾನು ಸ್ನಾನ ಅದು ಮುಗಿಸ್ಕೊಂಡು ರೆಡಿ ಆಗೀನಿ ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ನಮ್ಮ ಚಿಕ್ಕನು ಸ್ನಾನ ಅದು ಮುಗಿಸ್ಕೊಂಡಾನು ಅವ್ರಿಗೆ ಬಡಿ ವಾಲಿ ಅದಕ್ಕೆ ಚೌಳಿಕೆ ಅದು ಎಲ್ಲ ಕಟ್ ಮಾಡೋದಾಯ್ತು ಇನ್ನೊಂದಿಷ್ಟು ಚಪಾತಿ ಮಾಡ್ಕೊಂಡಿನ್ರಿ ಎಲ್ಲ ಮಾಡ್ಕೊಂಡ್ಬಿಟ್ಟು ಭಾಂಡೆ ತೊಳ್ಕೊಂಡಿಲ್ಲ ಆಮೇಲೆ ತೊಳ್ಕೊಬೇಕು ಊಟ ಅದು ಮಾಡ್ಕೊಂಡು ಕೆಸಿನ ಸ್ವಲ್ಪ ಇವ್ರದ್ದು ಏನಂತಾರೆ ಆಧಾರ್ ಕಾರ್ಡ್ ಅದು ಅಪ್ಡೇಟ್ ಮಾಡ್ಸೋದ್ರಿ ಅದಕ್ಕೋಸ್ಕರ ಹೋಲತ್ತೀವಿ ನೋಡ್ರಿ ಅವ್ರ ಪಪ್ಪಾಗ್ರೆ ಟೈಮ್ ಸಿಗಲ್ಲ ಇವೆಲ್ಲ ನಾನೇ ಮಾಡಬೇಕು ನೋಡ್ರಿ ಈಗ ಇಬ್ರು ಆಟೋದಾಗ ಕುಂತೀವಿ ಹೋಲಕತ್ತೀವಿ ಮಾರಿ ನೋಡಿ ಕೆಂಪ ಆಗ್ಯಾದ ಇಲ್ಲೋ ಬಂದೀವಿ ನೋಡ್ರಿ ಈಗ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಸೋ ಸಲುವಾಗ ದಿಲ್ಲಿ ಬಿಸಿಲಿಗೆ ಸ್ಟಾರ್ಟ್ ಐತೆ ನೋಡ್ರಿ ಈಗ ಭಯಂಕರ ಬಿಸಿಲದ ಎಲ್ಲ ಇಲ್ಲಿ ಆಗಲ್ಲಂತ್ರಿ ಬಾಜು ಬಿಡ್ಲಿಂಗ್ದಾಗ ಆಗ್ತದಂತ್ರಿ ಅಲ್ಲಿ ಹೋಗ್ಲತ್ತೀವಿ ಈಗ ನಾವು ಕಬೂತರ್ಗಳು ನೋಡ್ರಿ ಈಗ ಹಿಂಗೆ ನಾನು ಚಿಕ್ಕ ಬಂದಿದ್ವಿ ಇಲ್ಲಿದೀಗ ಆ ಕಡೆ ಹೋಲತ್ತೀವಿ ಬಾ ಬಿಸಿಲರೇ ಹೆಂಗದ ನೋಡ್ರಿ ಈಗ ಎಲ್ಲೋದ ನೀವು ದೋಸ್ತ್ ಇಲ್ಲಿ ನೋಡ್ರಿ ಪಾರ್ಗೋ ಆಡಕ್ಕೆ ಹೆಂಗದ ಕುರ್ಚಿ ಟೇಬಲ ಹೊರಗೆ ಬಿಸಿಲು ಹೆಂಗದ ನೋಡ್ರಿ ಹೊರಗಿನ ಜಾಸ್ತಿ ಏನೂ ಕಾಣಿಸಲ್ವಾಗ್ಯದ ಹಿಂಗೆ ನೋಡಿದ್ರೆ ಚಿಕ್ಕು ಹೋಗ್ಯಾನ ಮಿಕ್ಕು ಕರ್ಕೊಂಬರ್ಲಕ್ಕ ನೋಡ್ರಿ ಆಧಾರ್ ಕಾರ್ಡ್ ಅಪ್ಡೇಟ್ ಆಯ್ತು ಇದೊಂದು ಗುಡ್ ನ್ಯೂಸ್ ಅದ ಹೌದಿಲ್ಲ ಐತಿ ಈಗ ಮನೆಗೆ ಹೊಂಟೇವ್ ನಾವು कोई बात नहीं झड़ा बटली करता ಫೈನಲಿ ಐತೆ ನೋಡ್ರಿ ಕೆಲಸ ಈ ಕೆಲಸ ಮುಗಿಸ್ಕೊಂಡು ಕೆಸಿದ್ರೆ ಹೊಂಟೆ ಮನೆಗೆ ಹೆಂಗೆ ಅನ್ನಿಸ್ತು ಶರ್ಟ್ ತೊಗೊಂಡು ಬಂದಿದ್ವಿ ಸಾಬಂದು ಪಟ ಶರ್ಟ್ ಚೇಂಜ್ ಮಾಡಿ ಕೆಸಿಂದ ನೋಡ್ರಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ದೆವು ಈಗ ಹೊಂಟೇವು ಮನೆಗೆ उसको बहुत पता है इसलिए ನೋಡ್ರಿ ಈಗ ಮನೆಗೆ ಬಂದೆವು ಇಷ್ಟು ಬಿಸಿಲು ಫುಲ್ ಚರ್ಗಡ್ಲಾಗತ್ತದ್ರಿ ನನಗೆ ಒಂಥರ ಹೀಟ್ ಆದಂಗೆ ಅಲಾಗತ್ತದ ನೋಡ್ರಿ ನಡಕ ಕಿಚನಾಗ ಹೋಗಕ್ಕೆ ಮನ್ಸಾಗಲ್ಲಾಗ್ಯದ ನನಗೆ ಆ ರೇಂಜಿಗೆ ಹೀಟ್ ಅಲ್ಲತ್ತದ ಗುಣ ಹೋಗೋಕೆ ಚಪಾತಿ ಮಾಡಿ ಸ್ನಾನ ಮಾಡ್ಕೊಂಡಿದ್ರಿ ನಾ
ಈಗ ಒಟ್ಟು ಏನೂ ಆಗಲ್ಲ ನೋಡ್ರಿ. ಆ ಟೈಮಿಗೆ ಹಿಂಗೆ ಬಾಡಿ ಯಾಕೊಂಥರ ಶೇಕ್ ಆದಂಗೆ ಅಲ್ಲದ, ಯಾಕಂದ್ರೆ ಭಾಳ ದಿನ ಆದ್ಬೇಕು ಬಿಸ್ಲಿಗೆ ಹೋಗಿನಂತ ಅಲ್ಲತ್ತದೋ ಏನು ಅಲ್ಲತ್ತದೋ ಗೊತ್ತಿಲ್ಲ, ಒಂಥರ ಫೀಲ್ ಆಲತ್ತದ್ರಿ ನನಗೆ. ಇವರಿಬ್ರು ಅಲ್ಲತ್ತಾರ, ಇರ್ಬಿಡು ಮಮ್ಮಿಗೆ ಏನು ಮಾಡ್ತೇನೆ ಕಸಿಂದ್ರ. ಈಗ ಅನ್ನ ಅದ ರೀ, ಸಾರು ಅದ, ಚಪಾತಿ ಅದ, ಉಪ್ಪಿನಕಾಯಿ ಮಸಾಲೆ, ಹಿಂಡಿ ಅದ, ಅದೇ ಓದ್ತೀನಲ್ಲ. ನಿನ್ನ ಪ್ಯಾಂಟ್ ಕಲದ ನಿನ್ನ ಪ್ಯಾಂಟಲ್ಲಿ ಇಟ್ಟು ವಾಷಿಂಗ್ ಮಿಷಿನ್ ಮ್ಯಾಗದ ಏನು ನೋಡಿ. ಅಂತ ಅದೇ ಊಟ ಮಾಡ್ತೀವಿ ನೋಡಿ. ಬೆಳಗ್ಗೆ ಅಂತೂ ಆಲೂ ಪರೋಟ ಮಾಡಿದರೆ, ನಾನು ಆಲೂ ಪರೋಟ ತಿಂದಿದ್ದು ಬೆಳಗ್ಗೆ. ಆಲೂ ಪರೋಟ ಮಾಡಲ ಮತ್ತು ಮಾಡಲಿ ಆಲೂ ಪರೋಟ, ಮತ್ತು ಮಾಡಲಿ ಆಯ್ತು, ನಾಯಿಗೆ ಮಾಡ್ತೀನಿ ಅಂತ. ಇದು ಉಂಡ್ರಿ ಮತ್ತು ನಾಯಿಗೆ ಮಾಡ್ತೀನಿ. तू अगर कल 40 पे घर से बाहर नहीं निकला ना, वही खाते खाते रह जाऊंगा देख तुझे। देख लो मम्मी वीडियो तो क्या लेते देख ले कि सही बोल रहा हूँ मैं, मजाक नहीं कर रहा। खा रहा होगा ना उठा के ले जाऊंगा सीधा तुझे। ಮಿಕ್ಕು ಕ್ಲಾಸ್ ತಗೋಕಿದ್ದೀನಿ ನಾ ಈಗ. क्यों? ನೀ ಬಟ್ಟೆ ಕಾಮಿಗೆ ಮಾತಾಡ್ತೇನೆ ನಿನ್ನ ಜೊತೆ. अरे अब क्या हो गया? ಹೈಕೋನಿ ಹಾಂ ಚಿಕ್ಕು, ನಮ್ಮ ಚಿಕ್ಕು ಒಳಗೆ ಹೊಳ ಬರ್ತದ್ರಿ ಇವತ್ತು ನಾಳೆಗೆ. ಮತ್ತು ಎಷ್ಟು ದಿನ ಐತ್ರಿ ಮಾತಾಡ್ಬೇಕಂದ್ರೆ ಆಗಲ್ಲಾಗಿತ್ತು. ಏನಂದ್ರೆ ನಮ್ಮ ಚಿಕ್ಕೊಂದು ಯಾಕೆ ಅಡ್ಮಿಷನ್ ಆಗಿಲ್ಲ ಅಂದ್ರೆ ನೋಡ್ರಿ ಫ್ರೆಂಡ್ಸ, ನಾವು ಕರ್ನಾಟಕ ಶಿಫ್ಟ್ ಆಗ್ಬೇಕಲ್ಲತ್ತಿದ್ರಿ. 3 ವರ್ಷ ಐತ್ರಿ, 3 ವರ್ಷ ಆಯ್ತು ನಾವು ಅದೇ ಟ್ರೈ ಮಾಡತ್ತೀವಿ. ಪೂರ ಒಂದು ತಿಂಗಳು ಪ್ಲ್ಯಾನ್ ಮಾಡ್ತೀವಿ, ಹೋಗ್ಬೇಕು ಮಾರ್ಚ್ ಏಪ್ರಿಲ್ ಟೈಮ್ನಾಗ. ಏನು ಹೋಗ್ಬೇಕಂದ್ರೆ ಏನಾರೇ ಒಂದು ಬಸಡ ಆಗಿಬಿಡ್ತದ್ರಿ. ಅದಕ್ಕೋಸ್ಕರ ಅದು ಆಗಲಿಲ್ಲ. ಹಂಗಂತ ಕೇಸಿಂದ ನಮ್ಮ ಮಿಕ್ಕುನ ಅಡ್ಮಿಷನ್ ಸ್ಯಾಟರ್ಡೇ ದಿನ ಆಗಿದ್ರಿ. ಬಟ್ ಚಿಕ್ಕಂದು ಆಗಲಿಲ್ಲ, ಯಾಕಂದ್ರೆ ಅಲ್ಲೆಲ್ಲ ಫುಲ್ ಆಗಿಬಿಟ್ಟವು ಸೀಟ್. ಅದಕ್ಕೋಸ್ಕರ ಈಗ ಬೇರೆ ಸ್ಕೂಲ್ನಾಗೆಲ್ಲ ನೋಡಿದೆವು, ಟ್ರೈ ಮಾಡಿದೆವು. ಎಲ್ಲ ಕಡೆಗೆ ಪ್ರೈವೇಟ್ ಸ್ಕೂಲ್ ಎಲ್ಲ ಸೀಟ್ ಫುಲ್ ಆಗಿಬಿಟ್ಟವ. 4-5 ಮಕ್ಕಳಿನ ಅದ್ರಾಗೆ ಪೆಂಡಿಂಗ್ದಾಗಾರ ಅಂತ ಹೇಳಕತ್ತಿರೋ ಸ್ಕೂಲ್ನವರು. ಸೊ ನಮ್ಮ ಚಿಕ್ಕುವಿನ ಮನೆಗೆ ಗೊಂತ ನಮ್ಮ ಚಿಕ್ಕುಗೇನು ಅದೇ ಸ್ಕೂಲ್ನಾಗೆ ತಗೋತಾರೆ, ನೀನು ಬೇರೆ ಸ್ಕೂಲಿಗೆ ಹಾಕಬೇಕು ಅನ್ನೋದು ಏನೂ ಗೊತ್ತಾಗಲ್ಲ. ಗೌರ್ಮೆಂಟ್ ಸ್ಕೂಲಿಗಂತ ಹೋಗ. ಬಟ್ ಇಲ್ಲಿ ಬೆಸ್ಟ್ ಅವ್ರಿ ಗೌರ್ಮೆಂಟ್ ಸ್ಕೂಲ್. ಇಲ್ಲಿ ಹಿಂದಿ ಮೀಡಿಯಮ್ ಅದ, ಇಂಗ್ಲೀಷ್ ಮೀಡಿಯಮ್ ಎರಡೂ ಅವರಿ ಗೌರ್ಮೆಂಟ್ ಸ್ಕೂಲ್ನಾಗ. ಲಾಸ್ಟಿಗೆ ಅವನತ್ತ ನಮ್ಮ ಮಮ್ಮಿ ನನಗೆ ಆಲಿಲ್ಲ ಅಂದ್ರೆ ಆಪ್ಷನ್ ಯಾವುದು ಇರಲ್ಲ ಅಂದ್ರೆ ಯಾವ 1 ವರ್ಷ ಆಗ್ರಿ ನಾ ಓದ್ಕೋತೀನಿ ಪರವಾಗಿಲ್ಲ ಅಂತ. ಅವ ಶಾಣೆ ಕ್ವಶನ್ ಅಡ್ಜಸ್ಟ್ರೇ ಮಾಡ್ಕೋತೀನಿ ಅಂತ ಅಲ್ಲತ್ತಾನ. ಸೊ ನೋಡಂಬ್ರಿ ಏನೇನು ಆಗ್ತದ ಅಂತಿಗೆಸಿನ. ಅವ್ರ ಪಪ್ಪ ನಾರೇ ಫುಲ್ ಕೋಶಿಶ್ ಮಾಡ್ಲತ್ತೀವಿ ರೀ ಬೇರೆ ಅದೇ ಬ್ರಾಂಚ್ ಸ್ಕೂಲಿಗಳಿಗೆ ಹಾಕ್ಬೇಕಂತಿಗೆಸಿನ. ಬಟ್ ಏನೇನು ಆಗ್ತದೆ ಏನೋ ಗೊತ್ತಾಗಲ್ಲ. ನಮ್ಮಿಂದ ನಮ್ಮ ಮಕ್ಳಿಗೆ ಪ್ರಾಬ್ಲಮ್ ನೋಡಿರಿ ಫ್ರೆಂಡ್ಸ. ಕೆಲವೊಂದು ಸಲ ತಂದೆ ತಾಯಿಗಳು ನಾವು ಚಲೋ ಡಿಸಿಷನ್ಗಳು ತೊಗೊಲಿಲ್ಲ ಅಂದ್ರೆ ನಮ್ಮ ಮಕ್ಕಳ ಭವಿಷ್ಯ ನಾವೇ ಹಾಳು ಮಾಡ್ದಂಗೆ ಆಗ್ತದೆ ನೋಡಿರಿ. ನಾವು ಮಕ್ಕಳಿಗಿಂತ ಜಾಸ್ತಿ ನಾವು ಬೇರೆಯವ್ರಿಗೆ ಪ್ರಯೋರಿಸಿ ಕೊಡೋದು ಸ್ವಲ್ಪ ಕಮ್ಮಿ ಮಾಡ್ಬೇಕೇನು ಅನ್ನಿಸ್ಲತ್ತದ್ರಿ. ಕೆಲವೊಂದು ಜನ ನಮ್ಮವರು ತಮ್ಮವ್ರು ಅಂದ್ಕೊಂಡು ನಾವೆಲ್ಲ ಭಾಳ ಕೊಚ್ಕೋತೀವಿ ರೀ. ಬಟ್ ಇವತ್ತಿನ ಜನ್ರೇಷನ್ದಾಗ ಯಾರು ಯಾರಿಗಿಲ್ಲರಿ, ಬರೀ ನಾವು ನಮ್ಮ ಗಂಡ ನಮ್ಮ ಮಕ್ಕಳು ನಮ್ಮ ಫ್ಯಾಮ್ಲಿ ನಾವು ಅಷ್ಟೇ ನೋಡ್ಕೋಬೇಕು ರೀ. ಎಲ್ಲರೂ ತಮ್ಮ ಜಾಗದಾಗ ಎಲ್ಲರೂ ಹ್ಯಾಪಿಯಾಗರ ರೀ. ತೋ ಮೊದ್ಲಿನ ಲೈಫ್ ಸ್ಟೈಲ್ ಬ್ಯಾರೇದಿತ್ತು ರೀ ನಮ್ಮದು. ಮೊದ್ಲಿನ ಅಂಬಿಕಾ ಸಂತೋಷ ಬ್ಯಾರೇನೇ ಇದ್ದೀರಿ. ಬಟ್ ಪ್ರೆಸೆಂಟ್ ಅಂಬಿಕಾ ಸಂತೋಷ, ಫ್ಯೂಚರ್ದಾಗ ಅಂಬಿಕಾ ಸಂತೋಷ ನಿಮಗೆ ಬ್ಯಾರೇನೇ ಕಾಣಿಸ್ತಾರೆ. ಯಾಕಂದ್ರೆ ಈಗ ದಿನಗಳು ಹೆಂಗೆ ಹೊಂಟಾವೆ ನೋಡ್ರಿ, ಹಂಗೆ ಲೈಫ್ನು ಚೇಂಜ್ ಆಗ್ಲಕತ್ತದ್ರಿ ಫ್ರೆಂಡ್ಸ್ ಎಲ್ಲರದು. ತೋ ಇನ್ನು ಮುಂದೆ ನಮ್ಮ ಲೈಫ್ ಸ್ಟೈಲ್ ಪೂರಾನೇ ಚೇಂಜ್ ಅದ ರೀ ಫ್ರೆಂಡ್ಸ. ನಾ ಯಾರಿಗೂ ಅತಿಯಾಗಿ ಹಚ್ಕೋಕ್ಕೂ ಹೋಗಂಗಿಲ್ಲ, ಅತಿಯಾಗಿ ನಾ ಬ್ಯಾರಿಗೆ ಬಿಡ್ಲಕ್ಕೂ ಹೋಗಂಗಿಲ್ಲ. ಬರೋರಿಗೆ ಬಾ ಅನ್ನೋದು, ಹೋಗೋರಿಗೆ ಹೋಗಿ ಅನ್ನೋದು ಇಷ್ಟೇ ನಾ ತಿಳ್ಕೊತೀನಿ ನೋಡಿರಿ. ಇಷ್ಟ ನಿಂತ ತಿಳ್ಕೊರಿ, ನಾ ಏನು ಅನ್ಬೇಕಂತಲ್ಲತ್ತೀನಿ ಅಂತ ಕೇಸಿನ. ಇವತ್ತು ನಾಳೆ ಹೆಂಗದ ಗೊತ್ತದ ದುನಿಯಾ ರೀ. ರೊಕ್ಕದ ನಿಂತು ನಡ್ಲಿಕ್ಕೆ ರೀ. ಮಾನವೀಯತೆಯ ಮನುಷ್ಯತ್ವ ಯಾವುದು ಇಂಪಾರ್ಟೆಂಟ್ ಇಲ್ಲ, ಅದು ಶಾಶ್ವತ ಇಲ್ಲ. ಯಾಕಂದ್ರೆ ಸತ್ತಾಗ ಎಲ್ಲರಿಗೆ ಎದಿಮೆಯಾಗಿ ಇಟ್ಕೊಂಡು ಕೇಸಿನ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಆಸ್ತಿ ಪಾಸ್ತಿ ಮನೆ ಮಠ ಎಲ್ಲ ಹೊಲ ಮನೆ ಎಲ್ಲ ಹೊತ್ಕೊಂಡು ಹೋಗೋದಿರ್ತದ. ತೋ ಅವರಿಗೆಲ್ಲ ಹೊತ್ಕೊಂಡು ಹೋಗಲಕ್ಕ ನಾ ಅಂತೂ ಏನೂ ತೊಗೊಂಡು ಬಂದಿಲ್ಲ ರೀ. ಹೊಡೆದಾಗೂ ಸತ್ತಾಗೂ ನನ್ನ ಕೈಲಿ ಏನೂ ಒಯ್ಯೋದಾಗಲ್ಲ. ಇದ್ದಾಗೂ ನಾ ಏನೋ ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ. ಬಟ್ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ವಿದ್ಯಾಬುದ್ಧಿ ಕೊಟ್ಟು ಒಂದು ಒಳ್ಳೆ ವ್ಯಕ್ತಿ, ದೇಶಕ್ಕೊಂದು ಒಳ್ಳೆ ಪ್ರಜೆ ಮಾಡ್ತೀವಿ ಅಷ್ಟೇ ನನಗೆ ಗೊತ್ತದ ನೋಡಿರಿ. ಆಗೋಗೋ ಮಾಡಿದ್ರೆ ಭೀ ಇವ್ರಿಬ್ರಿಗೆ ಇವ್ರಿಬ್ರದ್ದು ಕೂತಿಗೆ ನಾನೇ ಕೊಯ್ಯಕ್ಕಿದ್ದೀನಿ ಅಂತ ಕೇಸಿಂದ ನನ್ನ ಮಕ್ಕಳು ಒಳ್ಳೆ ವ್ಯಕ್ತಿ ಆಗ್ಬೇಕಂತ ನನಗೆ ಭಾಳ ಆಸೆ ಇದೆ ನೋಡಿರಿ ಫ್ರೆಂಡ್ಸ. ನಾ ಬದುಕಿದ್ರು ನಾ ಸತ್ತವ್ರು ಇಬ್ಬರು ಒಳ್ಳೆ ಹಾದಿಗೆ ಹೋಗ್ಬೇಕಂತದ ನಂದು. ತೋ ಇಷ್ಟೇ, ಇದಕ್ಕಿಂತ ಜಾಸ್ತಿ ಏನೂ ಇಲ್ಲ. ಇವತ್ತು ನಾಳೆ ವಿಡಿಯೋಸ್ ಯಾಕೆ ಮಾಡಲಾಗೇನಂದ್ರೆ ನಮ್ಮ ಮೈಂಡ್ ಭಾಳ ಡಿಸ್ಟರ್ಬ್ ಆಗಿಬಿಟ್ಟದ. ಸೊ ಇನ್ನು ಮುಂದೆ ನನಗೆ ನಾ ಟೈಮ್ ಕೊಡಬೇಕಾಗ್ತದೆ, ನನ್ನ ಫ್ಯಾಮ್ಲಿಗೆ ಟೈಮ್ ಕೊಡಬೇಕಾಗ್ತದ, ನನ್ನ ಮಕ್ಕಳ ಭವಿಷ್ಯ ಬಗ್ಗೆ ನಾ ಯೋಚನೆ ಮಾಡ್ಬೇಕಾಗ್ತದೆ ರೀ. ಎಲ್ಲರ ಬಗ್ಗೆ ಭಾಳ ಯೋಚನೆ ಮಾಡಿದೆ. ಬಟ್ ಗಂಟೆ ಯಾರಿಗೂ ಫರಕ್ ಬಿದ್ದಿಲ್ಲ ನಮ್ಮಿಂದ. ಎಲ್ಲರೂ ತಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ಇನ್ನು ಮುಂದೆ ನಾವು ನಮ್ಮ ಬಗ್ಗೆ ಯೋಚನೆ ಮಾಡ್ಬೇಕಾಗ್ತದೆ ಅಷ್ಟೇ. ಹೌದು
ಬರ್ರಿ ಊಟ ಮಾಡಮ್ರಿ. ನೋಡ್ರಿ ಈಗ ನಾವು 3 ಜನ ಊಟ ಮಾಡತ್ತೀವಿ. ಬರ್ರಿ ಈಗ ಊಟ ಮಾಡಮ್ಮಿ. ಇಲ್ಲಿ ಶೀರಾ ಮಾಡತಾ. ಸಕ್ರೆ ಹೇಕೊಲತ್ತೀನಿ ರೀ ಡಬ್ಬದಾಗ. ಆ ಕಡೆ ರವೆ ಹುರಿಲಿತ್ತೀನಿ, ಆ ಕಡೆ ನೀರು ಗರಂ ಆಲತ್ತಾವ, ಎಲ್ಲ ಒತ್ತಟ್ಟಿ ಮಾಡ್ಕೊಳತ್ತೀನಿ ನೋಡ್ರಿ. ನೀ ಶೀರಾ ಬೇಕಂತ ಸಾಬಾಗ ನನಗೆ ಅದೇ ನಿನಗೆ. ನಮ್ಮ ಮಮ್ಮಿ ಶೀರಾ ಮಾಡ್ತಾಳ. ಮಾಡಲಿ ಟ್ಯೂಷನ್ಲಿ ಬಂದಾಗ ಹಿಡಿದು ಹೇಳಕತ್ತಾನ ಮಾಡಿ ಮಮ್ಮಿ ಅಂತ ಅದಕ್ಕೊಂದು ಚಲೋ ಶೀರಾ ಮಾಡತ್ತ. ಎಲ್ಲ ಭಾಂಡೆ ಕೂತಾವ ಹೊಂಟಿದ್ದಿ. ಸರಿ ಫ್ರೆಂಡ್ಸ್, ನಾವೀಗ ಟ್ಯೂಷನಿಗೆ ಹೋಗಿ ಬಂದೀವಿ ಇಬ್ರು. ಈಗ ಮಮ್ಮಿ ಏನೋ ತಿನ್ಲಕ್ಕೆ ಮಾಡತ್ತಾಳ, ಸುಮ್ಮನೆ ನಾಷ್ಟ ಟೈಪ್. ನಮಕ್ಕಿ ನನಗೆ ಗೊತ್ತಿಲ್ಲ ಏನು ಮಾಡ್ತಾಳ ಮಮ್ಮಿ. ಏನು ಮಾಡ್ತಾಳ? ಶೀರಾ. ಓ ಶೀರಾ, ಎಸ್. ನೋಡಿ ಈಗ ಬಾಂಡೆ ಭಾಂಡೆ ತೊಳಿಲಿಕ್ಕಿಲ್ಲ, ಬರೀ ನೀರ ಹಾಕಿ ತೆಗಿಲಿತ್ತೀನಿ. ಅಚ್ಚಾ, ನೀವು ಫಸ್ಟ್ ಶೀರಾ ರೆಡಿ ಆಗ್ಯದ. ಏನು ಚಪಾತಿ ಹಿಟ್ಟು ನಾದ್ಕೊಂಡು ಆಮೇಲೆ ಭಾಂಡೆ ತೊಗೊಳ್ತೇನೆ. ಫ್ರೆಂಡ್ಸ್, ಈಗ ಮಸ್ತ್ ಅನ್ನತ್ತ ಶೀರಾ ರೆಡಿ ಆಯ್ತು ನೋಡ್ರಿ. ಇಬ್ರು ಸಾಬರಿಗೆ ಹಾಕ್ಕೊಟ್ಟೇನಿ. ಈಗ ಹಪ್ಪಳ ಮತ್ತಂದ ಶೀರಾ ತಿನ್ರಮ್ಮ. ತಿನ್ಕೆಸೇನ್ರ ಓದ್ಕೋತ ಕುಂದರ್. ಏನು ಹೇಳ್ತೀನಿ? ಇದೆಲ್ಲ ಕ್ಲೀನ್ ಮಾಡ್ತಾ. ನಾನು ನೋಡ್ರಿ ಈಗ ಚಪಾತಿ ಹಿಟ್ಟನ್ನು ನಾದ್ಕೊಂಡಿನಿ. ಇದಿಷ್ಟು ಕ್ಲೀನ್ ಮಾಡಿಕೊಂಡು ಭಾಂಡೆ ತೊಳ್ಕೊತೀನಿ. ಭಾಂಡೆ ತೊಳ್ಕೊಂಡು ಕಿಸಿನ ಒಂದು ಕಡೆ ಚೋಳಿಕೆ ಪಲ್ಯ, ಒಂದು ಕಡೆ ಇದು ಮಾಡ್ಕೊತೀನಿ. ನಾನು ಚಿಕ್ಕನ್ ಇದಕ್ಕೆ ಜಾಸ್ತಿ ಇಷ್ಟಪಡಲ್ರಿ, ಅದಕ್ಕೋಸ್ಕರ ಇದು ಎಷ್ಟು ಚಂದ ಕ್ಲೀನ್ ಮಾಡಬೇಕು, ಒಂದು ಇರಲಾರ್ದಂಗೆ. ನಮಗಿಲ್ಲ ಭಾಳ ತೊಳಿತಾ. ಭಾಂಡೆ ಒಂದೇ ಅಲ್ಲ, ಇದರ ಜೊತೆ ನಾ ಏನು ಮಾಡತ್ತೀನಿ ಅಂದ್ರೆ ಈ ಕಡೆ ಇಲ್ಲ ನೋಡಿ ಚೌಳಿಕಾಯಿನೂ ಫ್ರೈ ಮಾಡ್ಲತ್ತೀನಿ ಹಾಗೆ ಜೊತೆ. ಈಗ ನಮ್ಮ ಚಿಕ್ಕು ನೋಡ್ರಿ ಎಷ್ಟು ಕೆಲಸ ಮಾಡಕತ್ತಾನ. ನಾನು 2 ಥರದ್ದು ಪಲ್ಯ ಮಾಡ್ಕೊಳಕತ್ತೀನಿ ನೋಡ್ರಿ ಫ್ರೆಂಡ್ಸ. ಎಲ್ಲಕ್ಕಿಂತ ಫಸ್ಟ್ ನೋಡ್ರಿ ನಾನು ಮಸಾಲೆ ಪೀಸ್ಕೊಂಡೀನಿ ರೀ. ಅಲ್ಲ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ಟಮಾಟೆ, ಉಳ್ಳಾಗಡ್ಡಿ ಎಲ್ಲ ಹಾಕಿಸಿಂದ್ರ ನೋಡ್ರಿ ಇದು ಚಂದನತ್ತ ಹುರಿದು ಮಸಾಲೆ ಮಾಡ್ಕೊಂಡೀನಿ. ಇದು ಬೋಟಿ ಫ್ರೈ ಮಾಡೋ ಸಲುವಾಗ. ಮತ್ತಂದ್ರೆ ನೋಡ್ರಿ ಈಗ ಚೌಳಿಕೆ ಮಾಡೋ ಸಲುವಾಗ ನೋಡ್ರಿ ಚೌಳಿಕೆ ಚಂದನತ್ತ ಕಟ್ ಮಾಡ್ಕೆಸಿಂದ್ರ ತೊಳೆದು ಹುರ್ಕೊಂಡೀನಿ. ಇಲ್ಲಿ ಟಮಾಟೆ ತೊಗೊಂಡಿನಿ ಚೌಳಿಕೆ ಸಲುವಾಗ. ಮತ್ತಂದ್ರೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಉಳ್ಳಾಗಡ್ಡಿನೂ ತೊಗೊಂಡದ. ಇದು ಒಂದು ಧನಿಯಾ ಪುದೀನ ಚಟ್ನಿ ಮಾಡ್ಯಾನ್ರಿ ನಮ್ಮ ಚಿಕ್ಕು. ಇದನ್ನು ನಮ್ಮ ಚಿಕ್ಕು ಪೀಸ್ ಕೊಟ್ಟಾನ, ಇದನ್ನು ನಮ್ಮ ಚಿಕ್ಕುನೇ ಪೀಸ್ ಕೊಟ್ಟಾನ, ಇದನ್ನು ನಮ್ಮ ಚಿಕ್ಕುನೇ ಪೀಸ್ ಕೊಟ್ಟಾನ ನೋಡ್ರಿ. ಎಲ್ಲ ಚಿಕ್ಕನೇ ಮಾಡಿಕೊಟ್ಟಾನ. ಈಗ ಈ ಕಡೆ ಒಂದು ಪಲ್ಯ, ಈ ಕಡೆ ಒಂದು ಪಲ್ಯ ಮಾಡ್ಕೊತ. ಒಂದು ಕೆಲಸ ಮಾಡು, ಈ ಚಟ್ನಿ ಅದೆಲ್ಲ ಫ್ರಿಜ್ನಾಗ ಇಟ್ಬಿಡು. ಈಗ ನಾ 2 ಪಲ್ಯಗಳವಲ್ಲ ಬಡ ಪಾಣೆ ಮಾಡ್ಕೊತೀನಿ. ಓಕೆ, ಎಣ್ಣೆನೂ ಗರಂ ಆಗ್ಯದ. ಇದು ಈಗ ಇದ್ರಾಗ ಏನು ಮಾಡ್ತೀನಿ, ಇದೀಗ ಮಸಾಲೆ ಹಾಕೊಂಡ್ಬಿಡ್ತೀನಿ. ಈ ಕಡೆ ಈ ಎಣ್ಣೆ ಗರಂ ಆಗ್ಯದ, ಇದ್ರಾಗ ಈಗ ಉಳ್ಳಾಗಡ್ಡೆ ಹಾಕೋತೀನಿ. 2 ಒತ್ತಟೆ ಮಾಡ್ಕೊತೀನಿ ಬಡ ಹೇಳಿ. ಧನಿಯಾ ಪುದೀನ ಫೇವ್ರೇಟ್. ಸರಿ ಬನ್ನಿ. ಈ ಕಡೆ ಇದನ್ನು ಫ್ರೈ ಆಲತ್ತದ್ರಿ, ಈ ಕಡೆ ಇದನ್ನು ಫ್ರೈ ಆಲತ್ತದ. ಮಸ್ತ್ ರೆಡಿ ಆಗ್ಬಿಟ್ಟದ ನೋಡ್ರಿ. ಇದ್ರಾಗ ನಾನು ಎಣ್ಣೆ ಹಾಕಿನಿ, ಮತ್ತಂದ್ರೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಕ್ಕೊಂಡು, ಉಳ್ಳಾಗಡ್ಡಿ, ಟಮಾಟೆ ಹಾಕ್ಕೊಂಡು, ಉಪ್ಪು, ಅರಿಶಿಣ ಮತ್ತು ಸ್ವಲ್ಪ ಧನಿಯಾ ಪೌಡ್ರ್ ಹಾಕಿ ನೋಡ್ರಿ. ಮತ್ತೇನು ಇದ್ರಾಗ ಹಾಕಿಲ್ಲ ಬೇರೆದು. ಇದ್ರಾಗ ಈಗ ಏನು ಮಾಡ್ತೀನಿ ಅಂದ್ರೆ ನೋಡ್ರಿ, ಚೌಳಿಕಾಯಿ ಅವಲ್ರಿ, ಈ ಹುರಿದಿಟ್ಟು ಚೌಳಿಕಾಯಿ ಅವ ರೀ, ಈ ಚೌಳಿಕಾಯಿ ಹಾಕ್ಬಿಡ್ತೀನಿ. ಇದ್ರಾಗ ನೀರಿಗೇನು ಹಾಕಲ್ರಿ, ಬೇಕಾದ್ರೆ ನೀರು ಹಾಕ್ಬೋದು, ಇಲ್ಲಾಂದ್ರೆ ಏನು ಮಾಡ್ಬೋದು ಅಂದ್ರೆ ಹಿಂಗೆ ಉಮ್ಗಾಯಿಸ್ಬೋದು ನೋಡ್ರಿ. ಈ ಕಡೆದು ಈಗ ರೆಡಿ ಆಗಲಿ ಫ್ರೆಂಡ್ಸ್. ಈ ಕಡೆ ನೋಡ್ರಿ ಇದು ಮಸಾಲೆ ರೆಡಿ ಆಗ್ಯದ. ಈಗ ಮಸ್ತ್ ಅನ್ನತ್ತ. ಈಗ ಎಣ್ಣೆ ಎಲ್ಲ ಈಗ ಹ್ಯಾಂಗೆ ಮ್ಯಾಗೆ ಎಲ್ಲ ತೇಲಾಡಕತ್ತದ. ಸೊ ಈಗ ಇದು ಬಿಟ್ಕೊಡ್ಲತ್ತದ್ರಿ. ಈಗ ಇದ್ರಾಗ ನಾ ಏನು ಮಾಡ್ತೀನಿ ಅಂದ್ರೆ ಇದನ್ನು ಬೋಟಿ ಅದಲ್ರಿ ಇದ್ರಾಗ ಹಾಕ್ಕೊಂಡ್ಬಿಡ್ತೀನಿ. ಇದಕ್ಕೀಗ ಚಂದನತ್ತ ಈಗ ಮಿಕ್ಸ್ ಮಾಡ್ತೀನಿ ರೀ. ಇದಕ್ಕೆ ಕಮ್ಸೆ ಕಮ್ ಇಲ್ಲಿಲ್ಲ ಅಂದ್ರೆ ಭೀ 7-8 ಸೀಟಿ ಮಾಡ್ಕೋಬೇಕು ನೋಡ್ರಿ. ಇದಕ್ಕೆ ಇದೀಗ ಈ ಕಡೆ ಮಿಕ್ಸ್ ಮಾಡ್ಬೇವಿ. ಈ ಕಡೆ ಒಂದರ ಇದು ಫ್ರೈ ಅಲ್ರಿ, ಒಂದು 5 ನಿಮಿಷ ಉರಿಯಂಬ್ರಿ ಅದಕ್ಕೆ ಹಾಗೆ ಹೈ ಫ್ಲೇಮ್ದಾಗ. ಈ
ಕಡೆ ಚೌಳಿಕೆ ನೋಡ ಹಂಗೆ ಭಾಳ ತನಕ ನಿಂತೀನಿ ಎಲ್ಲಿ ಟಿಸ್ಕಿ ಹತ್ಲತ್ತದ ಮತ್ತು ಕೆಮ್ಮು ಹೊಂಟದ ಮತ್ತು ವಾಮಿಟಿಂಗ್ ಫೀಲ್ ಆದಂಗೆ ಆಗತ್ತದ ನನಗೆ ಮತ್ತು ದವಾ ಕೊಡ್ಲಿಕ್ಕೆ ನೋಡ್ರಿ ನೋಡಿ ಫ್ರೆಂಡ್ಸ್ ಈ ಮಮ್ಮಿ ಬಿಸಿ ಬಿಸಿ ಫುಲ್ಕೆ ಮಾಡ್ಲತ್ತಾಳ ಎದ್ರ ಮೇಲೆ ಮಾಡ್ಲತ್ತದಿ ವಾವ್ ಮತ್ತೆ ಈ ಕಡೆಗೆ ಆಲತ್ತಾವ ನೋಡ್ರಿ ನಮ್ಮ ಇಬ್ರು ಸಾಂಬಾರ್ ಸಲುವಾಗ ಕಬಾಬ್ ಫ್ರೈ ಮಾಡ್ಲತ್ತೀನಿ ಮತ್ತಂದ್ರೆ ಈ ಕಡೆ ಚೌಳಿಕೆ ಪಲ್ಯನೂ ರೆಡಿ ಆಗ್ಯದ ಅದ್ರಾಗ ಹಿಂಡಿ ಹಾಕಿ ನೋಡ್ರಿ ಈಗ ನಾನು ಅದಕ್ಕೆ ಇನ್ನೊಂದು ಸ್ವಲ್ಪ ಗರಂ ಮಾಡ್ಕೊಳತ್ತೀನಿ ಮಸ್ತ್ ಅನ್ನತ್ತೆ ನೋಡ್ರಿ ಈಗ ಪಲ್ಯ ರೆಡಿ ಆಗಿಬಿಟ್ಟದ ಚಿಕ್ಕು ಇವೆಲ್ಲ ಒಯ್ದಿಡೋದು ನೋಡ್ರಿ ಈಗ ನಮ್ಮದು ಊಟ ರೆಡಿ ಆಗ್ಯದ ನೋಡ್ರಿ ಮಸ್ತ್ ಅನ್ನತ್ತ ಬಿಸಿ ಬಿಸಿ ಫುಲ್ಕೆ ಮಾಡ್ಕೊಂಡಿನಿ ಮತ್ತು ಉಳ್ಳಾಗಡ್ಡಿ ಕಟ್ ಮಾಡೀನಿ ಚಿಕ್ಕು ಮಿಕ್ಕುಗೋಸ್ಕರ ಕಬಾಬ್ ಫ್ರೈ ಮಾಡೀನಿ ಧನಿಯಾ ಪುದೀನ ಚಟ್ನಿನೂ ಮಾಡ್ಕೊಂಡದ ಚೌಳಿಕೆ ಪಲ್ಯನೂ ಮಾಡೀನಿ ರೀ ಮತ್ತಂದ್ರೆ ನೋಡ್ರಿ ಇಲ್ಲಾಂದ್ರೆ ನೋಡ್ರಿ ಇದು ಬೋಟಿ ಫ್ರೈನೂ ಮಾಡೀನಿ ಬೋಟಿ ಪಲ್ಯನೂ ಮಾಡ್ಕೊಂಡಿನಿ ಮತ್ತಂದ್ರೆ ರೈಸ್ ಅದ ನೋಡ್ರಿ ಇದು ನಮ್ಮ ಜೀವತಿಂದ ಊಟದ ಬರ್ರಿ ಈಗ ಊಟ ಮಾಡಮಿ